ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಈ ವಿಡಿಯೋದಲ್ಲಿ ಈ ಟೋಸ್ಟರ್ ಮೆಸೇಜ್ ಅಂದ್ರೆ ಏನು, ಅಂದ್ರೆ ಬೇಸಿಕಲಿ ನೋಟಿಫಿಕೇಶನ್ ಅಂದ್ರೆ ಈಗ ನಾವು ರಾಂಗ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ರಾಂಗ್ ಕ್ರೆಡೆನ್ಷಿಯಲ್ಸ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ಬೇಕು. ಸೊ ಈ ತರ ನೋಟಿಫಿಕೇಶನ್ ತೋರಿಸೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಗೂಗಲ್ಗೆ ಹೋಗಿ ಟೋಸ್ಟರ್ ಅಂತ ಹುಡುಕ್ತೀನಿ. ಟೋಸ್ಟರ್ ಫಾರ್ ಆಂಗ್ಯುಲರ್ ಅಂತ, ಇದು ಒಂದು ಪ್ಯಾಕೇಜ್. ಓಕೆ, ಈ ಪ್ಯಾಕೇಜ್ ನಾವು ಆಂಗ್ಯುಲರ್ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು. ಸೊ ಈ ಟೋಸ್ಟರ್ NGX ಟೋಸ್ಟರ್ ಅಂತ ಇದೆಯಲ್ಲ, ಇದನ್ನ ನಾವು ಯಾವ ತರ ಯೂಸ್ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ನೀವು ಈ ವಿಡಿಯೋನ ಕ್ಲಿಯರ್ ಆಗಿ ನೋಡಿ. ಓಕೆ, ಮೊದಲನೇದಾಗಿ ಈ ಪ್ಯಾಕೇಜ್ ನ ಕಾಪಿ ಮಾಡೋಣ, ಅಥವಾ ನೀವು ಸ್ಕ್ರಾಲ್ ಡೌನ್ ಮಾಡ್ಬೋದು, ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಬಂದು NGX ಟೋಸ್ಟರ್ ನ ಇನ್ಸ್ಟಾಲ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನಾನು ಗಿಟ್ ಬ್ಯಾಶ್ ಹೋಗೋಣ. ಇಲ್ಲಿ NGX ಟೋಸ್ಟರ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಟೋಸ್ಟರ್ ಇನ್ಸ್ಟಾಲ್ ಆಯಿತು. ಈಗ ನೆಕ್ಸ್ಟ್ ಬಂದು npm ಇನ್ಸ್ಟಾಲ್ ಅನಿಮೇಷನ್ಸ್ ಅಂತ. ಸೊ ಈ ಪ್ಯಾಕೇಜ್ ಒಂದೊಂದ್ಸಲ ಮೊದಲೇ ಇನ್ಸ್ಟಾಲ್ ಆಗಿರುತ್ತೆ ಬೇರೆ ಇದಕ್ಕೆ, ಅಥವಾ ಕೆಲವ್ರಿಗೆ ಇನ್ಸ್ಟಾಲ್ ಆಗಿರಲ್ಲ, ಆದ್ರೂ ಕೂಡ ನೀವು ಇನ್ನೊಂದ್ಸಲ ಇನ್ಸ್ಟಾಲ್ ಮಾಡಬಹುದು ಇದನ್ನ. ಸೊ ಕಾಪಿ ಮಾಡ್ಕೊಳ್ಳಿ. ಸೊ ಈಗ ಈ ಎರಡು ಪ್ಯಾಕೇಜ್ ಇನ್ಸ್ಟಾಲ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಟೋಸ್ಟರ್ CSS ನ ನಾವು ಪ್ರಾಜೆಕ್ಟ್ಗೆ ಆಡ್ ಮಾಡಬೇಕು. ಸೊ ಈ ಎಲ್ಲಾ ಮೆಥಡ್ಸ್ ಅಲ್ಲೂ ಕೂಡ ನಾವು ಟೋಸ್ಟರ್ CSS ನ ಆಡ್ ಮಾಡಬಹುದು. ಅಂಡ್ ಇದ್ರದ್ದು ಅಲ್ಲದೇನು ಆಂಗ್ಯುಲರ್ CLI ಅಲ್ಲಿ ಡೈರೆಕ್ಟ್ ಆಗಿ ಕೂಡ ಆಂಗ್ಯುಲರ್ JSON ಅನ್ನೋ ಒಂದು ಫೈಲ್ಗೆ ನಾವು ಈ ಫೈಲ್ ನ ಆಡ್ ಮಾಡಬಹುದು, ಈ ಲೈನ್ ನ. ಸೊ ನಾನು ಈ ಮೆಥಡ್ ನ ಯೂಸ್ ಮಾಡ್ತೀನಿ ಆಂಗ್ಯುಲರ್ JSON-ಗೆ. ಓಕೆ, ಸೊ ಫಸ್ಟ್ ಈ ಫೈಲ್ ನ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಹೋಗ್ಬೇಕು ಅಂತಂದ್ರೆ angular.json ಫೈಲ್ಗೆ ಹೋಗೋಣ. ಇಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರೆ ಸ್ಟೈಲ್ಸ್ ಸಿಗುತ್ತೆ ನಿಮಗೆ. ಓಕೆ, ಈ ಸ್ಟೈಲ್ಸ್ ಅಲ್ಲಿ ಈ ನೋಡ್ ಮಾಡ್ಯೂಲ್ NGX ಟೋಸ್ಟರ್ ನ CSS ಫೈಲ್ ನ ಅಟ್ಯಾಚ್ ಮಾಡಿದ್ದೀನಿ. ಇದು ಬಂದು ಸ್ಟೈಲಿಂಗ್ಸ್, ಆ ಟೋಸ್ಟರ್ ನೋಟಿಫಿಕೇಶನ್ ಸ್ಟೈಲಿಂಗ್ಸ್ ಎಲ್ಲ ಬರುತ್ತೆ. ಸೊ ಇದನ್ನ ಅಟ್ಯಾಚ್ ಮಾಡೋಣ. ಓಕೆ, ಸೊ ಸ್ಟೈಲಿಂಗ್ಸ್ ಅಟ್ಯಾಚ್ ಮಾಡಾಯ್ತು. ನೆಕ್ಸ್ಟ್ ಸ್ಟೆಪ್ 2, ಇದು ಏನು ಅಂತಂದ್ರೆ ಫಸ್ಟ್ ನಾವು ಟೋಸ್ಟರ್ ಮಾಡ್ಯೂಲ್ ನ ಇಂಪೋರ್ಟ್ ಮಾಡ್ಕೋಬೇಕು. ಟೋಸ್ಟರ್ ಮಾಡ್ಯೂಲ್ ನ ಎಲ್ಲಿ ಇಂಪೋರ್ಟ್ ಮಾಡಬೇಕು ಅಂದ್ರೆ ನಾವು ಯಾವುದೇ ಮಾಡ್ಯೂಲ್ಸ್ ನ ಇಂಪೋರ್ಟ್ ಮಾಡೋದು ಬಂದು ಆಪ್ ಮಾಡ್ಯೂಲ್ಸ್ ಅಲ್ಲಿ ಇಂಪೋರ್ಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಟೋಸ್ಟರ್ ಮಾಡ್ಯೂಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಟೋಸ್ಟರ್ ಮಾಡ್ಯೂಲ್ ನ ಬೇರೆ ಮಾಡ್ಯೂಲ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಈ ತರ ಮಾಡ್ಯೂಲ್ ಇಂಪೋರ್ಟ್ ಮಾಡ್ತೀವಿ. ಬಟ್ ಟೋಸ್ಟರ್ ನ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು. ಏನು ಅಂತಂದ್ರೆ ಫಾರ್ ರೂಟ್ ಅಂತ ಆಡ್ ಮಾಡ್ಬೇಕು ಇದನ್ನ. ಓಕೆ, ಲಾಸ್ಟ್ ಅಲ್ಲಿ ಫಾರ್ ರೂಟ್ ಅಂತ ಆಡ್ ಮಾಡಿದ್ದೀನಿ. ಸೊ ಈಗ ಡೈರೆಕ್ಟ್ ಆಗಿ ನಾನು ಆಪ್ ಮಾಡ್ಯೂಲ್ ಅಲ್ಲಿ ಟೋಸ್ಟರ್ ಮಾಡ್ಯೂಲ್ ನ ಇಂಪೋರ್ಟ್ ಮಾಡಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಟೋಸ್ಟರ್ ಸರ್ವಿಸ್ ನ ಯೂಸ್ ಮಾಡಬೇಕು. ಟೋಸ್ಟರ್ ಸರ್ವಿಸ್. ಓಕೆ, ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತಾರೆ, ನಾವು ಎಲ್ಲಿ ನೋಟಿಫಿಕೇಶನ್ ಬೇಕು. ಈಗ ನನ್ನ ಲಾಗಿನ್ ಪೇಜ್ ಅಲ್ಲಿ ನನಗೆ ನೋಟಿಫಿಕೇಶನ್ ಬೇಕಾಗಿರೋದು. ಸೊ ಲಾಗಿನ್ ಪೇಜ್ ಅಲ್ಲಿ ನಾನು ಟೋಸ್ಟರ್ ಸರ್ವಿಸ್ ನ ಯೂಸ್ ಮಾಡ್ತೀನಿ. ಅದೇ ತರ ಕನ್ಸ್ಟ್ರಕ್ಟರ್ ಅಲ್ಲಿ ನಾನು ಟೋಸ್ಟರ್ ಸರ್ವಿಸ್ ಆಡ್ ಮಾಡ್ಕೊಳ್ಳೋಣ. ಏನು ಅಂತಂದ್ರೆ ಪ್ರೈವೇಟ್ ಟೋಸ್ಟರ್ ಸರ್ವಿಸ್. ಸೊ ಇದನ್ನ ಯಾವ ತರ ಯೂಸ್ ಮಾಡೋದು ಅಂದ್ರೆ, ಈಗ ನೋಡಿ ಸಕ್ಸಸ್ಫುಲ್ ಬೇಕು ಅಂತಂದ್ರೆ ಇದಕ್ಕೆ ಆಲ್ರೆಡಿ ನಿಮ್ಗೆ ಸಿಂಟ್ಯಾಕ್ಸ್ ಕೂಡ ನಮ್ಗೆ ಇಲ್ಲೇ ಸಿಗುತ್ತೆ ನೋಡಿ. ದಿಸ್ ಡಾಟ್ ಟೋಸ್ಟರ್ ಸಕ್ಸಸ್, ಇದೇ ಸಿಂಟ್ಯಾಕ್ಸ್ ನಮ್ಗೆ. ಓಕೆ, ಸೊ ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಸಕ್ಸಸ್ ಮೆಸೇಜ್ ತೋರಿಸ್ಬೇಕು ಅಂತಂದ್ರೆ ನಾವು ಇಲ್ಲಿ ಏನ್ ಕೊಟ್ಟಿರ್ತೀವಲ್ಲ ಅದೇ ವರ್ಡ್ ನ ಇಲ್ಲಿ ಕೊಟ್ಕೋಬೇಕು. ಓಕೆ, ಸೊ ಟೋಸ್ಟರ್ ಅಂತಾನೆ ಕೊಡೋಣ. ಓಕೆ, ಸಕ್ಸಸ್. ಇಲ್ಲಿ ನಾನು ಲಾಗಿನ್ ಸಕ್ಸಸ್ಫುಲ್ ಅಂತ ತೋರಿಸೋಣ. ಹೆಲೋ ವರ್ಡ್ ಬೇಡ ನಮಗೆ, ಲಾಗಿನ್ ಸಕ್ಸಸ್ಫುಲ್. ಸೆಕೆಂಡ್ ಲೈನ್ ಏನಾದ್ರು ಬೇಕಾದ್ರೆ ಇದನ್ನ ಕೊಡ್ಬೋದು, ಅಥವಾ ರಿಮೂವ್ ಮಾಡಿ ಜಸ್ಟ್ ಅದನ್ನ ಎಂಟಿ ಪಾಸ್ ಮಾಡಿದ್ರು ಆಯ್ತು ನಮಗೆ. ಲಾಗಿನ್ ಸಕ್ಸಸ್ಫುಲ್. ಅಂಡ್ ಸೇಮ್ ಇದು ನನಗೆ ಫೇಲ್ಯೂರ್ ಆದಾಗ ಲಾಗಿನ್ ಫೇಲ್ಯೂರ್ ಅಂತ ಬೇಕು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಇಲ್ಲಿ ಸಕ್ಸಸ್ ಅಂತ ಪಾಸ್ ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತೆ. ಬಟ್ ಲಾಗಿನ್ ಫೇಲ್ಯೂರ್ ಆದಾಗೂ ನಾನು ಗ್ರೀನ್ ಕಲರ್ ಅಲ್ಲಿ ಲಾಗಿನ್ ಫೇಲ್ಯೂರ್ ಅಂತ ತೋರಿಸಿದ್ರೆ ಚೆನ್ನಾಗಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೇನು ಸಿಂಟ್ಯಾಕ್ಸ್ ಅಂದ್ರೆ ನೋಡಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ನಿಮಗೆ ಎಲ್ಲಾ ತರ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಸ್ಟರ್ ಸರ್ವಿಸ್, ಸಕ್ಸಸ್, ಎರರ್, ವಾರ್ನಿಂಗ್, ಇನ್ಫೋ, ಶೋ, ಈ ತರ ಡಿಫ್ರೆಂಟ್ ಆಗಿರೋ ಎಲ್ಲದನ್ನು ನಾವು ಯೂಸ್ ಮಾಡ್ಬೋದು. ನಾನು ಈಗ ಏನ್ ಮಾಡೋಣ, ಎರರ್ ಅನ್ನೋದನ್ನ ಯೂಸ್ ಮಾಡ್ತೀನಿ ಫೇಲ್ಯೂರ್ಗೆ, ಲಾಗಿನ್ ಫೇಲ್ಯೂರ್ಗೆ ಎರರ್.
ಸೊ ಇಲ್ಲಿಗೆ ನನಗೆ ಬೇಸಿಕ್ ಸೆಟಪ್ ಮಾಡೋದೆಲ್ಲ ಕಂಪ್ಲೀಟ್ ಆಯ್ತು. ಓಕೆನಾ? ಸೊ ಈಗ ಏನ್ ಮಾಡೋಣ ಅಂತಂದ್ರೆ ರನ್ ಮಾಡಿ ನೋಡೋಣ. ಓಕೆ, ರಿಫ್ರೆಶ್ ಮಾಡ್ತೀನಿ. ಈಗ ನಾನು ಅಡ್ಮಿನ್ ಸಮ್ ರ್ಯಾಂಡಮ್ ಪಾಸ್ವರ್ಡ್ ನ ಕೊಡೋಣ, ಲಾಗಿನ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಸಮ್ ಎರರ್ ಬರ್ತಾ ಇದೆ. ಏನಿದು ಎರರ್ ಅಂತ ಫಸ್ಟ್ ನೋಡಿ, ಇಲ್ಲಿ ನೋಡ್ಬೋದು ನೀವು, ಬ್ರೌಸರ್ ಅನಿಮೇಷನ್ ಮಾಡ್ಯೂಲ್ ಪ್ಲೀಸ್ ಮೇಕ್ ಶೂರ್ ದಟ್ ಬ್ರೌಸರ್ ಅನಿಮೇಷನ್ ಮಾಡ್ಯೂಲ್ ಶುಡ್ ಬಿ ಇಂಪೋರ್ಟೆಡ್ ಅಂತ. ಇದ್ರ ಮೀನಿಂಗ್ ಏನು ಅಂತಂದ್ರೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಬ್ರೌಸರ್ ಅನಿಮೇಷನ್ಸ್ ಅಂತ ಒಂದು ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡಿದ್ವಿ ನೋಡಿ, ಆಂಗ್ಯುಲರ್ ಅನಿಮೇಷನ್ಸ್ ಅಂತ. ಓಕೆ, ಸೊ ಇದು ಕರೆಕ್ಟ್ ಆಗಿ ಇಂಪೋರ್ಟ್ ಆಗಿಲ್ಲ. ಸೊ ಈಗ ಏನ್ ಮಾಡೋಣ, ಜಸ್ಟ್ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ಗೂಗಲ್ ಅಲ್ಲಿ, ಅಂದ್ರೆ ಯಾವ ತರ ಇಂಪೋರ್ಟ್ ಮಾಡೋದು ಅಂತಾನು ಚೆಕ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಫಸ್ಟ್ ಎರರ್ ತೋರಿಸ್ತಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಪೋರ್ಟ್ ಬ್ರೌಸರ್ ಅನಿಮೇಷನ್ ಮಾಡ್ಯೂಲ್. ಇದನ್ನ ಈಗ ಮಾಡ್ಯೂಲ್ಸ್ ಆಪ್ ಮಾಡ್ಯೂಲ್ಸ್ ಫೈಲ್ ಅಲ್ಲಿ ಇಂಪೋರ್ಟ್ ಮಾಡೋಣ. ಓಕೆ, ಬ್ರೌಸರ್ ಅನಿಮೇಷನ್ಸ್. ಓಕೆ, ಈಗ ಬ್ರೌಸರ್ ಅನಿಮೇಷನ್ಸ್ ಇಂಪೋರ್ಟ್ ಮಾಡಾಯ್ತು ನಾವು. ಈಗ ಚೆಕ್ ಅಡ್ಮಿನ್ ಸಮ್ ರ್ಯಾಂಡಮ್ ಪಾಸ್ವರ್ಡ್ ಲಾಗಿನ್. ಲಾಗಿನ್ ಫೇಲ್ಯೂರ್ ಅಂತ ಅಲ್ಲಿಗೆ ಹೋಗ್ತಿದೆ, ಬಟ್ ಟೋಸ್ಟರ್ ಮೆಸೇಜ್ ತೋರಿಸ್ತಾ ಇಲ್ಲ ನಮಗೆ. ಇಲ್ಲಿ ಸಕ್ಸಸ್ ಟೋಸ್ಟರ್ ಮೆಸೇಜ್ ತೋರಿಸ್ಬೇಕಲ್ವಾ, ಆ ಟೋಸ್ಟರ್ ಮೆಸೇಜ್ ತೋರಿಸ್ತಾ ಇಲ್ಲ. ಇದ್ರ ಮೀನಿಂಗ್ ಏನು ಅಂತಂದ್ರೆ ನಮಗೆ ಈ ಆಂಗ್ಯುಲರ್ ಜೇಸನ್ ಅಲ್ಲಿರೋ CSS ಫೈಲ್ ಲೋಡ್ ಆಗ್ತಾ ಇಲ್ಲ ಅಂತ ಅರ್ಥ. ಏನಕ್ಕೆ ಅಂದ್ರೆ ನಾವು ಆಂಗ್ಯುಲರ್ ಜೇಸನ್ ಫೈಲ್ ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಕೂಡ ನಾವು NG ಸರ್ನ ರೀಸ್ಟಾರ್ಟ್ ಅಂದ್ರೆ ಸರ್ವರ್ನ ರೀಸ್ಟಾರ್ಟ್ ಮಾಡಿದ್ರೆ ಮಾತ್ರನೇ ಇದು ವರ್ಕ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನೀವು ಯಾವುದೇ ಪ್ಯಾಕೇಜ್ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ರೆ ಆದಷ್ಟು ಸರ್ವರ್ನ ಕ್ಲೋಸ್ ಮಾಡಿ. ಅಂದ್ರೆ ಸರ್ವರ್ನ ಕ್ಲೋಸ್ ಮಾಡೋದಕ್ಕೆ Ctrl+C, ಕ್ಲೋಸ್ ದ ಸರ್ವರ್ ಅಂಡ್ ಒನ್ಸ್ ಅಗೇನ್ ರನ್ ದ ಸರ್ವರ್. ಓಕೆ, ಸೊ ಆಂಗ್ಯುಲರ್ ಜೇಸನ್ ಫೈಲ್ ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಅಥವಾ ಯಾವುದೇ ಪ್ಯಾಕೇಜ್ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ರು ಕೂಡ NG ಅಂದ್ರೆ ಸರ್ವರ್ನ ಸ್ಟಾಪ್ ಮಾಡಿ ಮತ್ತೆ ರೀರನ್ ಮಾಡಿ. ಈಗ ನೋಡಿ ಸರ್ವರ್ ರೀರನ್ ಆಗ್ತಿದೆ. ಈಗ ಟೆಸ್ಟ್ ಮಾಡೋಣ ವರ್ಕ್ ಆಗ್ತಿದ್ಯಾ ಅಂತ. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಬಂದು 1 2 3 4 5 ಸಮಥಿಂಗ್ ರ್ಯಾಂಡಮ್ ಆಗಿ ಟೈಪ್ ಮಾಡೋಣ. ನೋಡಿ ಲಾಗಿನ್ ಫೇಲ್ಯೂರ್ ನಮಗೆ ನೋಟಿಫಿಕೇಶನ್ ಬರ್ತಾ ಇದೆ. ಈಗ ನಾರ್ಮಲ್ ಯೂಸರ್ ಕೂಡ ಬಂದು ಅವ್ರೇನೋ ಒಂದು ರಾಂಗ್ ಪಾಸ್ವರ್ಡ್ ಅಥವಾ ರಾಂಗ್ ಕ್ರೆಡೆನ್ಷಿಯಲ್ಸ್ ಏನಾದ್ರು ಎಂಟರ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಲಾಗಿನ್ ಫೇಲ್ಯೂರ್ ಅಂತ ಬರುತ್ತೆ. ಸೊ ಈಗ ನಾನು ಲಾಗಿನ್ ಫೇಲ್ಯೂರ್ ಬೇಡ, ನನಗೆ ಬೇರೆ ಏನಾದರೂ ಒಂದು ಮೆಸೇಜ್ ತೋರಿಸ್ಬೇಕು ಅಂತಂದ್ರೆ ರಾಂಗ್ ಕ್ರೆಡೆನ್ಷಿಯಲ್ಸ್ ಅಂತ ತೋರಿಸೋಣ. ರಾಂಗ್ ಕ್ರೆಡೆನ್ಷಿಯಲ್ಸ್ ಇದು ಜನರಿಕ್ ಟರ್ಮ್ ಆಗುತ್ತೆ. ಓಕೆ, ಈಗ ಅಡ್ಮಿನ್ 1 2 3 ಅಥವಾ ಸಮಥಿಂಗ್ ಪಾಸ್ವರ್ಡ್ ಸಮಥಿಂಗ್ ಟೈಪ್ ಮಾಡಿದ್ರೆ ರಾಂಗ್ ಕ್ರೆಡೆನ್ಷಿಯಲ್ಸ್ ಅಂತ ಬರ್ತಾ ಇದೆ. ಈಗ ನಾವೇನ್ ಮಾಡೋಣ, ಪ್ರಾಪರ್ ಆಗಿರೋ ಕರೆಕ್ಟ್ ಕ್ರೆಡೆನ್ಷಿಯಲ್ಸ್ ನ ಆಡ್ ಮಾಡೋಣ. ಅಡ್ಮಿನ್ 1 2 3. ಓಕೆ, ಲಾಗಿನ್ ಸಕ್ಸಸ್ಫುಲ್ ಅಂಡ್ ಆಟೋಮೆಟಿಕಲಿ ಇಟ್ ಇಸ್ ರೀಡೈರೆಕ್ಟಿಂಗ್ ಟು ಡ್ಯಾಶ್ಬೋರ್ಡ್ ಪೇಜ್. ಸೊ ಟೋಸ್ಟರ್ ನಾವು ಯೂಸ್ ಆಗ್ತಿದೆ. ಸೊ ಈ ಟೋಸ್ಟರ್ ಅಂದ್ರೆ ನೋಟಿಫಿಕೇಶನ್ ನಾವು ಲಾಗಿನ್ ಪೇಜ್ ಅಲ್ಲಿ ಅಷ್ಟೇ ಅಲ್ಲ ಇನ್ಸೈಡ್ ಯಾವುದೇ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೇಕಾದ್ರೆ ಇನ್ಸೈಡ್ ಪೇಜಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಳ್ಬಹುದು. ಸಪೋಸ್ ಎಕ್ಸಾಂಪಲ್ಸ್ ಏನು ಅಂತಂದ್ರೆ ಈಗ ನಮಗೆ ಒಂದು ಫಾರ್ಮ್ ಇರುತ್ತೆ ಅಥವಾ ಒಂದು ಡೇಟಾ ಇನ್ಪುಟ್ ಮಾಡೋದಿರುತ್ತೆ. ಇನ್ಪುಟ್ ಮಾಡಿದ್ಮೇಲೆ ಡೇಟಾ ಇನ್ಪುಟ್ ಸಕ್ಸಸ್ಫುಲ್ ಅಂತ, ಅಥವಾ ಇನ್ಪುಟ್ ಮಾಡೋವಾಗ ಏನಾದ್ರು ಎರರ್ ಬಂತಂದ್ರೆ ಡೇಟಾ ಇಸ್ ನಾಟ್ ಇನ್ಪುಟ್ ಪ್ರಾಪರ್ಲಿ ಅಂತ. ಸೊ ಈ ತರ ಯಾವುದೇ ತರ ನೋಟಿಫಿಕೇಶನ್ ಬೇಕಾದ್ರೂ ಕೂಡ ಈ ಟೋಸ್ಟರ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ನಾವು ಏನೇನು ಕಲ್ತ್ವಿ ಅಂತ ನೋಡೋಣ. ಫಸ್ಟ್ ಬಂದು NGX ಟೋಸ್ಟರ್ ಅನ್ನೋ ಒಂದು ಪ್ಯಾಕೇಜು. ಇದರಲ್ಲಿ ನಾವು ಮಾಡಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಫಸ್ಟ್ ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡಬೇಕು. ಇದ್ರ ಜೊತೆ ಆಂಗ್ಯುಲರ್ ಅನಿಮೇಷನ್ಸ್, ನಾರ್ಮಲ್ ಆಗಿ ಆಂಗ್ಯುಲರ್ ಅನಿಮೇಷನ್ಸ್ ಮೊದಲೇ ಇನ್ಸ್ಟಾಲ್ ಆಗಿರುತ್ತೆ. ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ಮತ್ತೆ ಒಂದ್ಸಲ ಇನ್ಸ್ಟಾಲ್ ಮಾಡಿ, ಏನೂ ತೊಂದರೆ ಇಲ್ಲ. ಇನ್ಸ್ಟಾಲ್ ಆದ ಮೇಲೆ ತುಂಬಾ ಇಂಪಾರ್ಟೆಂಟು ನೋಡ್ angular.json ಫೈಲ್ ಅಲ್ಲಿ ನಾವು ಈ ಲೈನ್ ನ ಆಡ್ ಮಾಡಬೇಕು. toaster.css ಅಂದ್ರೆ CSS ಅಪ್ಲಿಕೇಬಲ್ ಆಗಬೇಕು ಅಂತಂದ್ರೆ ನಾವು ಈ ಲೈನ್ ನ angular.json ಅಲ್ಲಿ ಇನ್ಸರ್ಟ್ ಮಾಡಿ. ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಮಗೆ ಮಾಡ್ಯೂಲ್ಸ್ ಅಲ್ಲಿ ಈ ಮಾಡ್ಯೂಲ್ ಟೋಸ್ಟರ್ ಮಾಡ್ಯೂಲ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಟೋಸ್ಟರ್ ಮಾಡ್ಯೂಲ್ ಅಂಡ್ ದಿಸ್ ಲೈನ್ ಟೋಸ್ಟರ್ ಮಾಡ್ಯೂಲ್ ಡಾಟ್ ಫಾರ್ ರೂಟ್ ಅಂತ ಇವೆರಡನ್ನು ನೀವು ಇಂಪೋರ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಎಲ್ಲಿ ನಾವು ಈ ಟೋಸ್ಟರ್ ನ ಯೂಸ್ ಮಾಡಬೇಕು ಅಂತಿದೀವಿ ಅಂದ್ರೆ ಲಾಗಿನ್ ಪೇಜ್ ಅಲ್ಲಿ ಡೈರೆಕ್ಟ್ ಆಗಿ ಇಂಪೋರ್ಟ್ ಟೋಸ್ಟರ್ ಸರ್ವಿಸ್ ಅಂಡ್ ಡೈರೆಕ್ಟ್ಲಿ ನಾವು ಇದನ್ನ toaster.success ಅಥವಾ toaster.error ಅಥವಾ toaster.warning ಅಂಡ್ info. ಈ ವಾರ್ನಿಂಗ್ ಅಂತ ನಾವು ಯೂಸ್ ಮಾಡಿದ್ರೆ ಯೆಲ್ಲೋ ಕಲರ್ ಬರುತ್ತೆ, ಇನ್ಫೋ ಅಂತ ಯೂಸ್ ಮಾಡಿದ್ರೆ ನಮಗೆ ಬ್ಲೂ ಕಲರ್ ಬರುತ್ತೆ. ಈ ತರ ಡಿಫ್ರೆಂಟ್ ಕಲರ್. ಆಲ್ಸೋ ನಿಮಗೆ ಏನಾದರೂ ಆ ಟೋಸ್ಟರ್ ಎಷ್ಟು ಸೆಕೆಂಡ್ಸ್ ಇರಬೇಕು, ಎಷ್ಟು ಸೆಕೆಂಡ್ಸ್ ಆದ್ಮೇಲೆ ಫೇಡ್ ಔಟ್ ಆಗಬೇಕು, ಇದೆಲ್ಲದಕ್ಕೂ ಕೂಡ ನೋಡಿ ನಾವು
ಟೈಮ್ ಔಟ್ ಅಂತ, ಎಕ್ಸ್ಟೆಂಡೆಡ್ ಟೈಮ್ ಔಟು, ಎಷ್ಟು ಸೆಕೆಂಡ್ಸ್ ಇರಬೇಕು, ಈ ಥರ ಪ್ರತಿಯೊಂದು ತುಂಬಾ ಆಪ್ಷನ್ಸ್ ಇದೆ. ಇದರಲ್ಲಿ ಕೂಡ ನೀವು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಟೈಮ್ ಔಟ್ ಏನು ಬೇಕು, ಮತ್ತು ಪೊಸಿಷನ್ ಏನು, ಟಾಪ್, ಈಗ ಪೊಸಿಷನ್ ಅಷ್ಟೇ, ನಾವಿಲ್ಲಿ ಟಾಪ್ ರೈಟ್ ಕಾರ್ನರ್ ಬೇಕಾ, ಲೆಫ್ಟ್ ಕಾರ್ನರ್ ಬೇಕಾ, ಬಾಟಮ್ ಕಾರ್ನರ್ ಬೇಕಾ, ಅಥವಾ ಬಾಟಮ್ ಲೆಫ್ಟ್, ಬಾಟಮ್ ರೈಟ್, ಎಲ್ಲಿ ಬೇಕು. ಸೊ ಈ ಥರ ಪೊಸಿಷನ್ ಕೂಡ ನಾವು ಚೇಂಜಸ್ ಮಾಡ್ಬೋದು. ಸೊ ಈ ಡಾಕ್ಯುಮೆಂಟೇಶನ್ ನೀವು ಕಂಪ್ಲೀಟಾಗಿ ನೋಡಿಬಿಟ್ಟು ಇನ್ನು ಏನೇನು ಬೇಕೋ ಚೇಂಜಸ್ ಎಲ್ಲ ನೀವು ಮಾಡ್ಕೊಳ್ಬೋದು. ಓಕೆ, ಈ ಥರ ಮಾಡಿಕೊಂಡು ನೀವು ಈ ಟೋಸ್ಟರ್ ಮೆಸೇಜಸ್ನ ಕೂಡ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕಡೆ ಯೂಸ್ ಮಾಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಕೊಲೀಗ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.